ಹರೇ ಶ್ರೀಕೃಷ್ಣ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 9 ಶ್ಲೋಕ 2. ರಾಜವಿದ್ಯಾ ರಾಜಗುಹ್ಯಂ ಪವಿತ್ರಮಿದಮುತ್ತಮಂ ಪ್ರತ್ಯಕ್ಷಾವಗಮಂ ಧರ್ಮ್ಯಂ ಸುಸುಖಂ ಕರ್ತುಮವ್ಯಯಂ. ಇದು ಎಲ್ಲದಕ್ಕಿಂತ ಶ್ರೇಷ್ಠವಾದ ವಿದ್ಯೆ, ಎಲ್ಲದಕ್ಕಿಂತ ಹೆಚ್ಚು ಗುಟ್ಟು, ಪವಿತ್ರವಾದದ್ದು, ಉತ್ತಮವಾದದ್ದು, ಸಾಕ್ಷಾತ್ ಫಲದಾಯಕವು, ಧರ್ಮಕ್ಕೆ ಅನುಕೂಲವಾದುದು, ಸುಲಭ ಸಾಧ್ಯವಾದುದು, ನಾಶವಿಲ್ಲದ್ದು. ವಿದ್ಯೆ ಎಂದರೆ ಮನುಷ್ಯನನ್ನು ಆತನ ಸ್ಥಿತಿಯಿಂದ ಬಿಡಿಸಿ ಬ್ರಹ್ಮಪಥದಲ್ಲಿ ನಡೆಸುತ್ತಾ ಮೋಕ್ಷವನ್ನು ಪ್ರದಾನ ಮಾಡುವುದೇ ವಿದ್ಯೆ. ದಾರಿಯಲ್ಲಿ ವೃದ್ಧಿ ಸಿದ್ಧಿಗಳು ಅಥವಾ ಪ್ರಕೃತಿಯ ಸೆರಗು ಗಾಳಿ ಬೀಸಿ ಮನುಷ್ಯನು ಅದರಲ್ಲಿ ಸಿಲುಕಿಕೊಂಡರೆ ಆ ವಿದ್ಯೆ ಫಲಿಸಿತೆಂದೇ ಅರ್ಥ. ಅದು ವಿದ್ಯೆಯಲ್ಲ. ಈ ರಾಜವಿದ್ಯೆ ಎಂಬುದು ಹಾಗಲ್ಲ. ಅದು ನಿಶ್ಚಯವಾಗಿ ಕಲ್ಯಾಣವನ್ನು ಮಾಡುವಂತಹುದು. ಇದು ಎಲ್ಲ ಗೋಪ್ಯ ವಿದ್ಯೆಗಳಿಗೆ ರಾಜನಿದ್ದಂತೆ. ಅವಿದ್ಯೆ ವಿದ್ಯೆಗಳೆಂಬ ಪರದೆ ಸುರಿದು ಯೋಗಯುಕ್ತನಾದ ನಂತರ ಇದರೊಂದಿಗೆ ಮಿಲನವಾಗುವುದು. ಇದು ಅತ್ಯುತ್ತಮವಾದುದು, ಪವಿತ್ರವಾದುದು, ಪ್ರತ್ಯಕ್ಷ ಫಲವನ್ನು ನೀಡುವುದೂ ಆಗಿದೆ. ಮಾಡಿರಿ, ಒಡನೆ ಪಡೆಯಿರಿ. ಹೀಗೆ ಸದ್ಯ ಫಲವನ್ನು ಕೊಡುವುದು. ಈ ಜನ್ಮದಲ್ಲಿ ಸಾಧನೆ ಮಾಡಿ ಮತ್ತಾವುದೋ ಜನ್ಮದಲ್ಲಿ ಇದರ ಫಲವನ್ನು ಕಾಣಿರಿ ಎಂಬ ಕುರುಡು ನಂಬಿಕೆಗೆ ಇದರಲ್ಲೆಡೆಯಿಲ್ಲ. ಇದು ಪರಮಧರ್ಮನಾದ ಪರಮಾತ್ಮನೊಂದಿಗೆ ಹೆಣೆದುಕೊಂಡಿರುವುದು. ವಿಜ್ಞಾನದೊಂದಿಗೆ ಈ ಜ್ಞಾನ ಸರಳವೂ ಅವಿನಾಶಿಯೂ ಆದುದು.